ಆನ್ಲೈನ್ನ ದೈತ್ಯ ಕಂಪನಿಗಳಿಗೆ ಆಹಾರ ಇಲಾಖೆ ಒಂದು ಬಿಗ್ ಶಾಕ್ ಕೊಟ್ಟಿದೆ. ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ನಂತಹ ದೈತ್ಯ ಕಂಪನಿಗಳಿಗೆ ಆನ್ಲೈನ್ ದೈತ್ಯ ಕಂಪನಿಗಳಿಗೆ ಆಹಾರ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ನಲ್ಲಿ ದತ್ತೂರಿ ಇರಲ್ಲ. ಶಿವನಿಗೆ ಪ್ರಿಯವೆಂದು ಆನ್ಲೈನ್ನಲ್ಲಿ ದತ್ತೂರಿ ಬೀಜವನ್ನ ಸೇಲ್ ಮಾಡಲಾಗ್ತಾ ಇತ್ತು. ದತ್ತೂರಿ ಬೀಜವನ್ನ ಆನ್ಲೈನ್ ಗ್ರಾಹಕರು ಖರೀದಿ ಮಾಡ್ತಾ ಇದ್ರು. ದತ್ತೂರಿ ಹಣ್ಣು ಬೀಜ ಅದೆಷ್ಟು ಟಾಕ್ಸಿಕ್ ಗೊತ್ತಾ? ಇ ಕಾಮರ್ಸ್ನಲ್ಲಿ ದತ್ತೂರಿ ಹಣ್ಣು ಮಾರಾಟದಿಂದ ಭಾರೀ ಕುತ್ತು. ಇನ್ಸ್ಟಾಮಾರ್ಟ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ಲೈಸೆನ್ಸ್ ರದ್ದಾಗಿದೆ. ದೈತ್ಯ ಇ ಕಾಮರ್ಸ್ ಕಂಪನಿಗಳಿಗೆ ಆಹಾರ ಇಲಾಖೆ ಶಾಕ್ ಕೊಟ್ಟಿದೆ. ನೋಡಿ, ವಿಷಕಾರಿ ಆಹಾರ ಮಾರಾಟದಿಂದ ಅಮೆಜಾನ್ಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಆಹಾರ ಮಾರಾಟದ ಲೈಸೆನ್ಸ್ ಅಮಾನತು ಮಾಡಿದೆ ಆಹಾರ ಇಲಾಖೆ. ಆನ್ಲೈನ್ ಶಾಪಿಂಗ್ ವೇದಿಕೆಗಳಲ್ಲಿ ಅಂದರೆ ಈಗ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಜಾನ್ ಇರ್ಬೋದು, ಬಿಗ್ ಬಾಸ್ಕೆಟ್ ಇರ್ಬೋದು, ಇನ್ಸ್ಟಾಮಾರ್ಟ್, ಈಗೆಲ್ಲ ನೀವು ಗಮನಿಸ್ತಾ ಇರ್ತೀರ. ನೀವೆಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಬೆಂಗಳೂರಲ್ಲಿದ್ದರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಆರ್ಡರ್ ಕೂಡ ಮಾಡ್ತಾ ಇರ್ತೀರಾ. ನೋಡಿ, ಇಂತಹ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಇಂತಹ ಆನ್ಲೈನ್ ಮಾರ್ಕೆಟ್ಗಳಲ್ಲಿ ವಿಷಕಾರಿ ದತ್ತೂರಿ ಹಣ್ಣು ಮತ್ತು ಅದರ ಬೀಜಗಳು ಮಾರಾಟವಾಗ್ತಾ ಇತ್ತು. ಈ ಬೀಜಗಳನ್ನು ಆಹಾರ ಹಾಗೂ ಮಾನವ ಸೇವನೆಗಾಗಿ ಮಾರಾಟ ಮಾಡಿರೋದು ಕೂಡ ಪತ್ತೆಯಾಗಿದೆ. ಈಗಾಗಲೇ ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಅಂದರೆ FDA ಕಠಿಣ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಅದೇ ಹಣ್ಣು, ಅದನ್ನು ದತ್ತೂರಿ ಹಣ್ಣು ಅಂತ ಕರೀತಾರೆ. ಅದರಿಂದ ಒಂದು ಬೀಜ ಕೂಡ ಬರುತ್ತೆ. ಆ ದತ್ತೂರಿ ಬೀಜವನ್ನು ಕೂಡ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಅಮೆಜಾನ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಹಾಗೆ ಬಿಗ್ ಬಾಸ್ಕೆಟ್ ಈ ಸಂಸ್ಥೆಗಳ ಆಹಾರ ಪರವಾನಗಿ ಮತ್ತು ನೋಂದಣಿಗಳನ್ನು ಮುಂದಿನ ಆದೇಶದವರೆಗೂ ಕೂಡ ರದ್ದುಗೊಳಿಸುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ನೋಡಿ, ಆನ್ಲೈನ್ ಮೂಲಕ ಇಂತಹ ವಿಷಕಾರಿ ದತ್ತೂರಿ ಹಣ್ಣು ಬೀಜಗಳು ಮಾರಾಟ ಆಗ್ತಾ ಇದೆ ಅಂದರೆ ನಿಜಕ್ಕೂ ಕೂಡ ಆತಂಕದ ವಿಚಾರ ಅಂತಾನೆ ಹೇಳಬಹುದು. ಇನ್ನು ವಿಭಾಗೀಯ ತನಿಖೆಯ ವೇಳೆ ಈ 3 ಇ ಕಾಮರ್ಸ್ ವೇದಿಕೆಗಳಲ್ಲಿ ದತ್ತೂರ ಹಣ್ಣು ಹಾಗೆ ಬೀಜಗಳನ್ನು ಆಹಾರ ಮತ್ತು ಮಾನವ ಬಳಕೆಗಾಗಿ ಮಾರಾಟ ಮಾಡಲಾಗ್ತಾ ಇತ್ತು ಎನ್ನುವಂತಹ ಮಾಹಿತಿ ಕೂಡ ಬೆಳಕಿಗೆ ಬಂದಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.